ದಿನ ದಿನ ಸಾಗಿದಂತೆ ಸಾಗಲು ಬೇಕು, ವ್ಯವಹಾರ ಜ್ಞಾನವನ್ನು ಕಲಿತಿರಬೇಕು. ವ್ಯವಹಾರ ಜ್ಞಾನವನ್ನು ಕಲಿತಿರಬೇಕು. ನಿತ್ಯ ಬಳಕೆ ವಸ್ತುಗಳ ಖರೀದಿ ಮಾಡಿ ಕೊಡುವ ಕೊಳ್ಳುವ ಜಾಣ್ಮೆಯು ಬೇಕು. ಮಾತುಕತೆ ಚಮತ್ಕಾರ ಇರಲೇಬೇಕು. ಹಿರಿಯರ ಮಾತುಗಳ ಕೇಳಲೇಬೇಕು. ಬೀದಿ ಬದಿ ಮಾರುಕಟ್ಟೆ ವ್ಯವಹಾರದಲ್ಲೂ ತರಕಾರಿ ವಸ್ತುಗಳ ಕೇಳಿ ಪಡೆಯಲು. ಬನ್ನಿ ಬನ್ನಿ ಬನ್ನಿ, ತರಕಾರಿ ತರಕಾರಿ ತಾಜಾ ತಾಜಾ ತರಕಾರಿ, ತಾಜಾ ತಾಜಾ ತರಕಾರಿ, ಬನ್ನಿ ಬನ್ನಿ ಬನ್ನಿ, ತರಕಾರಿ ತರಕಾರಿ ಬನ್ನಿ. ತುಂಬಾ ಗುಡ್ಡೆ ಗುಡ್ಡೆ ಗುಡ್ಡೆ, ಸಸ್ತಾ ಸಸ್ತಾ ಮಾನ್ ಏನು ಏನು ಬೇಕು? 10 ರೂಪಾಯಿ. ಹಾಂ ತಗೋ. ಇದಕ್ಕ 15 ರೂಪಾಯಿ ಬೇಡ, ಇದು 20 ರೂಪಾಯಿ. 5 ರೂಪಾಯಿದಾ? ಇದು 10 ರೂಪಾಯಿ. ಬನ್ನಿ ಬನ್ನಿ, ತರಕಾರಿ. ಹಾಂ ಹಾಂ, ಹೇಳೋದಿಲ್ಲ. ಇದಕ್ಕೆಷ್ಟು? ಹಾಂ, ಇದು 10 ರೂಪಾಯಿ ಕ್ಯಾರೆಟ್. ಇದು 5 ರೂಪಾಯಿ ಕೊತ್ತಂಬರಿ. ಒಟ್ಟು 15 ರೂಪಾಯಿ. ಆಮೇಲೆ ಬೀಟ್ರೂಟ್ 10 ರೂಪಾಯಿ. ಎಷ್ಟಾಯ್ತು? 15, 25 ರೂಪಾಯಿ. 25 ಉಳ್ಳಾಗಡ್ಡಿ 50 ರೂಪಾಯಿ ಇತ್ತು. 20 ರೂಪಾಯಿ ತೆಂಗಿನಕಾಯಿ ಕೊಡು. ಒಟ್ಟು 70 ರೂಪಾಯಿ ಆಯ್ತಲ್ಲ. ಸರಿಯಾಗಿ ಹಿಡ್ಕೊಂಬರ್ಬೇಕು ದುಡ್ಡನ್ನ. ಹಾಂ ಹಾಂ, ಕಳ್ಕೊಂಡ್ಬಿಟ್ರೆ ತೊಂದರೆ ಆಗ್ತೈತೆ ಮತ್ತೆ ನನಗೆ. ಹಾಂ, 50 ರೂಪಾಯಿ 10 ಆಯಿತು. ಹಾಂ ಬಾ. ಬನ್ನಿ ಬನ್ನಿ ಬನ್ನಿ, ತರಕಾರಿ ತರಕಾರಿ ತರಕಾರಿ. ಹಾಂ ಇಲ್ಲಪ್ಪ, ನೋಡಿ ಹೇಳು. ಹಾಂ, ಆಮೇಲೆ ಹಾಂ 15 ರೂಪಾಯಿ. 20 ರೂಪಾಯಿ. ಇಲ್ಲಪ್ಪ, 25 ರೂಪಾಯಿ ಆಗ್ತೈತಿ. ಹಾಂ ಹಾಂ, 50 ರೂಪಾಯಿ. ಇದು 20 ರೂಪಾಯಿ. ಹೌದಾ? ತುಂಬ ಜಾಣ ಇದೆಯವ ನೀನು. ಹಾಂ, ತುಂಬ ಜಾಣ ಇದೆ. ಹೋಗ್ಬಾ. ಹಾಂ, ಬನ್ನಿ ಬನ್ನಿ ಬನ್ನಿ, ತರಕಾರಿ ತರಕಾರಿ ತರಕಾರಿ, ಗುಡ್ಡೆ 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 ತರಕಾರಿ, ಬನ್ನಿ, ತಾಜಾ ತಾಜಾ ತರಕಾರಿ. ದಿನ ದಿನ ಸಾಗಿದಂತೆ ಸಾಗಲು ಬೇಕು, ವ್ಯವಹಾರ ಜ್ಞಾನವನ್ನು ಕಲಿತಿರಬೇಕು. ವ್ಯವಹಾರ ಜ್ಞಾನವನ್ನು ಕಲಿತಿರಬೇಕು. ವ್ಯವಹಾರ ಜ್ಞಾನವನ್ನು ಕಲಿತಿರಬೇಕು.